ನಿಲ್ಲಿಸಬೇಕು ಅಂತಕ್ಕಂಥದ್ದು. ಈ ಒಂದು ಸಂದರ್ಭದಲ್ಲಿ ನಾನು ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ದಿವಂಗತ ಎಸ್ ಬಂಗಾರಪ್ಪನವರನ್ನು ನಾನು ಸ್ಮರಣೆ ಮಾಡ್ಕೊತೇನೆ. ಯಾವ ರೀತಿ ಅವರು ಗೌರವ ಶಿಕ್ಷಕರು ಅಂತಕ್ಕಂಥ ಅವರ ಒಂದು ಸರ್ಕಾರದ ಅವಧಿಯಲ್ಲಿ ಕೆಲಸ ಮಾಡ್ತಾ ಇದ್ರು, ಅಂತಹ ಶಿಕ್ಷಕರಿಗೆ ಕರ್ನಾಟಕ ರಾಜ್ಯದಲ್ಲಿ ಕೃಪಾಂಕವನ್ನು ಮುನ್ನೆಲೆಗೆ ತಂದಿರತಕ್ಕಂಥ ಮುಖ್ಯಮಂತ್ರಿ ಯಾರಾದರೂ ಇದ್ದರೆ ಅದು ಬಂಗಾರಪ್ಪನವರು ಅಂತಕ್ಕಂಥ ವಿಚಾರವನ್ನು ನಾನು ವ್ಯಕ್ತಪಡಿಸ್ತಾ, ಅವರ ಪುತ್ರರಾಗಿರ್ತಕ್ಕಂಥ ಮಧು ಬಂಗಾರಪ್ಪ ಸರ್ ಅವರು ಕೂಡ ಒಂದು ವಿಚಾರವನ್ನು ಗಂಭೀರವಾಗಿ ಪರಿಗಣಿಸಿಕೊಂಡು ನಮಗೆ ವರ್ಷಕ್ಕೆ 2% 3% ನೀವು ಕೃಪಾಂಕವನ್ನು ಕೊಟ್ಟಿದ್ದೇ ಆದಲ್ಲಿ ನಮ್ಮಲ್ಲೂ ಕೂಡ ಗುಣಮಟ್ಟದ ಶಿಕ್ಷಣವನ್ನು ನೀಡೋದಕ್ಕೆ ನಾವು ಸಬಲರಾಗಿದ್ದೇವೆ. ನಿಮ್ಮ ಆರೋಪಗಳೇನಿದ್ದಾವೆ ಆರೋಪಗಳಿಗೆ ನಾವು ಉತ್ತರವನ್ನು ಕೊಡ್ತಕ್ಕಂಥ ಸಮಯ ಇದಲ್ಲ. ನಮ್ಮ ಬೇಡಿಕೆಗಳಿಗೆ ನಾವು ಪ್ರಮುಖವಾಗಿರ್ತಕ್ಕಂಥ ನಮ್ಮದು ಮಹತ್ವದ ಯೋಜನೆ ಆಗಿರೋದ್ರಿಂದ ನಮಗೆ ವಾರ್ಷಿಕವಾಗಿ 3% ಏನಂತ ಕೃಪಾಂಕವನ್ನು ನೀಡಬೇಕು ಅಂತಕ್ಕಂಥ ಒಂದು ವಿನಂತಿಯನ್ನು ನಾನು ಈ ಸಂದರ್ಭದಲ್ಲಿ ಮಾಡ್ತೀನಿ. ಪ್ರಮುಖವಾಗಿರ್ತಕ್ಕಂಥ 3 ವಿಚಾರಗಳು ಇಲ್ಲಿ ನಮ್ಮ ನ್ಯಾಯವಾದಿ ಬಂಧುಗಳು ಕೂಡ ಇದ್ದಾರೆ. ನಮ್ಮ ಸಂಘಟದ ಗೌರವಾಧ್ಯಕ್ಷರಾಗಿರ್ತಕ್ಕಂಥ ಶ್ರೀಯುತ ಅನಂತ ನಾಯಕ್ ಅವರು ಕೂಡ ಒಬ್ಬ ನ್ಯಾಯವಾದಿಗಳಾಗಿರೋದ್ರಿಂದ ಉತ್ತಮವಾಗಿರ್ತಕ್ಕಂಥ ನ್ಯಾಯವಾದಿಗಳ ತಂಡವನ್ನು ಕಟ್ಕೊಂಡಿದ್ದಾರೆ. ಉತ್ತಮವಾಗಿರ್ತಕ್ಕಂಥ ಸಂಘಟನೆಯ ಬೇರೆ ಬೇರೆ ಸಂಘಟನೆಗಳಿಗೆ ತೊಡಿಕೊಂಡು ನಮಗೆ ಉತ್ತಮ ಮಾರ್ಗದರ್ಶಕನಾಗಿ ಕೆಲಸವನ್ನು ಮಾಡ್ತಿದ್ದಾರೆ. ಈ ಒಂದು ಸಂದರ್ಭದಲ್ಲಿ ನನ್ನ ಸಂಘದ ಗೌರವಾಧ್ಯಕ್ಷರಾಗಿರ್ತಕ್ಕಂಥ ಶ್ರೀಯುತ ಅನಂತ ನಾಯಕರನ್ನು ನಾನು ಸ್ವಾಗತವನ್ನು ಕೋರ್ತೇನೆ. ಅವರನ್ನು ಹೃತ್ಪೂರ್ವಕವಾಗಿರ್ತಕ್ಕಂಥ ಗೌರವವನ್ನು ನಾನು ಅವರಿಗೆ ಗೌರವವನ್ನು ಸಲ್ಲಿಸ್ತಕ್ಕಂಥ ಕೆಲಸವನ್ನು ಮಾಡ್ತೇನೆ. ಸರ್, ಸಮಾನ ಕೆಲಸಕ್ಕೆ ಸಮಾನ ವೇತನ ಅಂತಕ್ಕಂಥದ್ದು ಇಟ್ಸ್ ಬಿ ಓನ್ಲಿ ಲೈನ್ ಫಾರ್ ವಿಸಿಬಲ್. ಸಾಲ ಏನಾಗಿದೆ ಅಂತಂದ್ರೆ ಬರೀ ನೋಡೋದಕ್ಕಷ್ಟೇ ಸೀಮಿತವಾಗಿದೆ. ಹಾಗಾಗಿ ತಾವು ನ್ಯಾಯವಾದಿಗಳು ಅತಿ ಶಿಕ್ಷಕರ ಸಮಸ್ಯೆಗಳನ್ನು ಗಂಭೀರವಾಗಿ ಪರಿಗಣನೆ ತೆಗೆದುಕೊಳ್ಳಬೇಕು. ನಿಮ್ಮ ಜಿಲ್ಲೆಯಲ್ಲಿರ್ತಕ್ಕಂಥ ಅತಿ ಶಿಕ್ಷಕರ ಸಮಸ್ಯೆಗಳಿಗೆ ಮತ್ತು ರಾಜ್ಯದಲ್ಲಿರ್ತಕ್ಕಂಥ ಅತಿ ಶಿಕ್ಷಕರ ಸಮಸ್ಯೆಗಳಿಗೆ ಸ್ವಯಂ ಪ್ರೇರಿತವಾಗಿ ತಾವುಗಳು ಕಾನೂನಿನ ಮೊರೆ ಹೋಗಿ ನಮ್ಮ ಅತಿ ಶಿಕ್ಷಕರ ಪರವಾಗಿ ಮೊಕದ್ದಮೆಗಳು ಹಾಕಿ ನಮಗೆ ಸಲ್ಲಬೇಕಾಗಿರ್ತಕ್ಕಂಥ ಸಮಾನ ಕೆಲಸಕ್ಕೆ ಸಮಾನ ವೇತನ ಅಂತಕ್ಕಂಥದ್ದನ್ನ ತಿಂಗಳಿಗೆ ಕನಿಷ್ಠ 25,000 ರೂಪಾಯಿ ವೇತನ ನಮಗೆ ದೊರೆಯುವ ರೀತಿಯಲ್ಲಿ ತಾವು ಶ್ರಮವನ್ನು ಹಾಕಬೇಕು ಅಂತಕ್ಕಂಥ ಒತ್ತಡವನ್ನು ನಾನು ಇಲ್ಲಿ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ನಮ್ಮ ಕರೆಗೆ ಹೋಗ್ಬಿಟ್ಟು ಆತ್ಮೀಯವಾಗಿ ನಮ್ಮ ಜೊತೆಗೆ ಕಾರ್ಯಕ್ರಮ ಭಾಗಿಯಾಗಿದ್ದಾರೆ. ಅದು ಕೂಡ ನಮ್ಮ ಅಂತಕ್ಕಂಥ ವಿಚಾರವನ್ನು ಇಟ್ಕೊಂಡು ನಮ್ಮ ಒಂದು ನ್ಯಾಯವಾದಿಗಳ ಗುಂಪಿಗೆ ನಾನೇನಂತ ಹೇಳಿದ್ರೆ ಒಂದು ಬೇಡಿಕೆಯನ್ನು ಮನವಿಯನ್ನು ಈ ಒಂದು ವೇದಿಕೆ ಮುಖಾಂತರ ನಾನು ಅವರಲ್ಲಿ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತೇನೆ. 3ನೇದಾಗಿ ಏನಂತ ಹೇಳಿದ್ರೆ ನಾನು ಹೇಳಿದೆ, ಯಾಕೆ ನಾನು ಬಂಗಾರಪ್ಪನವರನ್ನ ಈ ಒಂದು ಸಂದರ್ಭದಲ್ಲಿ ನೆನಬೇಕು ಅಂತಕ್ಕಂಥ ವಿಚಾರವನ್ನು ಹೇಳಿದಾಗ, ಸರ್ ನಾವು ಆಲ್ರೆಡಿ ಕೂಡ ಅತಿ ಶಿಕ್ಷಕ ಪದ ಅಂತಕ್ಕಂಥದ್ದನ್ನ ತೆಗೆದು ಹಾಕ್ರಿ, ಇಟ್ಸ್ ನಾಟ್ ಸೂಟಬಲ್ ಫಾರ್ ಅಸ್, ಇದು ನಮಗೆ ಸೂಕ್ತವಾಗಿರ್ತಕ್ಕಂಥ ಪದ ಅಲ್ಲ. ನೀವು ಸರ್ಕಾರಗಳು ನಮ್ಮನ್ನು ಅತಿ